ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ಇವತ್ತು ಮುನ್ನೆಲೆಗೆ ಬರುತ್ತೆ. 11 ಜನ ಪ್ರಾಣವನ್ನು ಕಳೆದುಕೊಂಡಿದ್ರು ಈ ಘಟನೆಯಿಂದಾಗಿ. ನಾಲ್ವರ ಅರ್ಜಿಯ ಕುರಿತು ತೀರ್ಪನ್ನು ಕೋರ್ಟ್ ಕೊಡುತ್ತೆ ಇವತ್ತು. ಕಾಲ್ತುಳಿತದಲ್ಲಿ 11 RCBಯ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಕರಣ ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ಹೈಕೋರ್ಟ್ಗೆ AG ಶಶಿಕಿರಣ್ ಶೆಟ್ಟಿ ಅವರು ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ಆರೋಪಿಗಳ ಆದೇಶ ಕೂಡ ಪ್ರಕಟ ಆಗುವಂಥ ಸಾಧ್ಯತೆ ಇರುತ್ತೆ. 2:30 ಆದ ನಂತರ ಗೊತ್ತಾಗತ್ತೆ ಏನು ಆದೇಶ ಬರುತ್ತೆ ಅಂಥೇಳಿ. ಇದುವರೆಗೂ ಕೂಡ ಈ ಕಾಲ್ತುಳಿತ ಪ್ರಕರಣ ಇದೆಯಲ್ಲ, ಯಾರದು ತಪ್ಪು ಅನ್ನೋದು ಇದುವರೆಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಭಿಮಾನಿಗಳು, ಅತಿರೇಕದ ಅಭಿಮಾನ ಆದಾಗ ಏನಾಗತ್ತೆ ಅಂಥೇಳಿ. RCB ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಅವ್ರ ಕಡೆಯಿಂದ ಏನೂ ಇಲ್ಲ, ಕನ್ಕ್ಲೂಷನೇ ಸಿಗ್ತಾ ಇಲ್ಲ. ಯಾರ್ದು ತಪ್ಪು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ದು ತಪ್ಪಿಲ್ಲ, ನಮ್ಮದು ತಪ್ಪಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ, ಪೊಲೀಸ್ನವ್ರನ್ನ ತಪ್ಪೇ ಮಾಡಿಲ್ಲ ಬೇಡ ಅಂತ ಹೇಳ್ತಿದ್ವು ಅಂತ ಪೊಲೀಸ್. RCB ಹೇಳ್ತಾ ಇರುವಂಥದ್ದು ನಮಗೆ ಇದು ಗೊತ್ತೇ ಇಲ್ಲ, ಹಂಗಾಗತ್ತೆ ನಮಗೇನು ಗೊತ್ತು ಅಂತೇಳಿ ಸರ್ಕಾರ ಮಾಡಿದ್ದು ಅಂತ RCB ಹೇಳ್ತಾ ಇದೆ. ಹಿಂಗಾದರೆ ಹೆಂಗೆ? ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಹಕ್ಕುಗಳ ಆಯೋಗದಿಂದ ಮಾಹಿತಿ ಸಂಗ್ರಹ ಆಗಿದೆ. 2 ಮಕ್ಕಳ ಸಾವಾಗಿರುವಂಥ ಹಿನ್ನೆಲೆಯಲ್ಲಿ ಅದರ ಜೊತೆಗೆ 20ಕ್ಕಿಂತ ಹೆಚ್ಚು ಮಕ್ಕಳಿಗೆ ಗಾಯ ಆಗಿದೆ. ಮಕ್ಕಳ ಆಗಿರುವಂಥ ತೊಂದರೆ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಪಡೆದು CODಗೆ ಪತ್ರವನ್ನು ಬರೆಯಲಾಗಿದೆ. ಗಾಯಗೊಂಡಿರುವಂಥ ಮಕ್ಕಳಿಗೆ ಪರಿಹಾರ ನೀಡುವಂತೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಹೈಕೋರ್ಟಲ್ಲಿ ಕೂಡ ಇದರ ಬಗ್ಗೆ ಮಕ್ಕಳ ಆಯೋಗದಿಂದ ವಿಚಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಈಗ ಯಾರೆಲ್ಲ ಡೆತ್ ಆಗಿದ್ದಾರಲ್ಲ, 11 ಜನ ಏನು ಪ್ರಾಣ ಕಳೆದುಕೊಂಡಿದ್ದಾರಲ್ಲ, ಅವರಿಗೆ ಪರಿಹಾರ ಘೋಷಣೆ ಆಗಿದೆ. 45 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಅಂದರೆ ಸರ್ಕಾರ ಮತ್ತು RCB, KCA ಈ ಎಲ್ಲ ಸೇರಿಸಿದ್ರೆ 45 ಲಕ್ಷ ರೂಪಾಯಿ ಆಗುತ್ತೆ. ಬಟ್ ಗಾಯಗೊಂಡವರ ಪರಿಸ್ಥಿತಿ ಏನು ಅಂತೇಳಿ ಅವರಿಗೂ ಕೂಡ ಪರಿಹಾರ ನೀಡಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗಿರುವಂಥ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಅಂತೂ ತನಿಖಾ ಹಂತದಲ್ಲಿದೆ. ಇವತ್ತು ಹೈಕೋರ್ಟ್ ಅದರ ವಿಚಾರಣೆ ಮಾಡುತ್ತೆ, ಆದೇಶವನ್ನು ಹೊರಡಿಸಲಾಗುತ್ತೆ. ಈ ಆರೋಪಿಗಳ ವಿಚಾರವಾಗಿ ಏನು ಯಾರೆಲ್ಲ ಅರೆಸ್ಟ್ ಆಗಿದ್ದಾರಲ್ಲ ಅದರ ವಿಚಾರ